ಫೈನಲಿ ಮನೆಗೆ ಬಂದು ಇವಾಗ ಸೀರೆ ಉಡಿಸ್ತಿದ್ದಾರೆ ಅಮ್ಮ ನನಗೆ, ಬಿಕಾಸ್ ನನಗೊಂದು ಶೂಟ್ ಇದೆ. ಈಗ ನಾನು ನೀಲ್ ಪೇಂಟ್ ಡಿಸೈಡ್ ಮಾಡಬೇಕು, ಯಾವ ಡಿಸೈನ್ ಮಾಡಿಸ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಎಲ್ಲರೂ ಆಫೀಸಿಂದ ಮನೆಗೆ ಹೋಗ್ತವ್ರೆ, ನಾನು ಮನೆಯಿಂದ ಶೂಟ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನಮ್ಮಮ್ಮನ ನೋಡ್ತಾ ಇದ್ದಾರೆ. ಒಂದಿನ ಇದನ್ನು ತಗೊಳ್ಳೋ ಥರ ಬೆಳಿಬೇಕು ಗೈಸ್. ಲೈಕ್ ದ ಅಲ್ಟಿಮೇಟ್ ಪೀಸ್ ಅಂತ ಹೇಳ್ಬೋದು. ನಮ್ಮಮ್ಮ ಎಲ್ಲ ಬೀಳ್ಸಿ ಎತ್ತಿ ಪಿಂಕ್ ಆಗಿದ್ರೆ ಏನು ಬೇಕು ತಿನ್ಬೋದು ಗೈಸ್. ನಾನಂತೂ ಆ ಸ್ಟೇಜಿಗೆ ರೀಚ್ ಆಗ್ಬಿಟ್ಟಿದ್ದೀನಿ ಅಲ್ಲ ಪಜಿ. ಇವಾಗ ಬೆಳಗ್ಗೆನೆ ಎದ್ದು ವ್ಲಾಗ್ ಎಡಿಟ್ ಮಾಡ್ತಾ ಇದ್ದೆ ನಂದು. ಸೊ ಇವಾಗ ವ್ಲಾಗ್ ಎಡಿಟ್ ಆಯಿತು, ಎಕ್ಸ್ಪೋರ್ಟಿಗೆ ಹಾಕಬೇಕು. ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಮಾಡೋದು, ಇನ್ನು ಬೇರೆ ಕೆಲಸ ಮಾಡೋಕ್ಕಿಂತ ಮುಂಚೆ. ಹಲೋ ನಮಸ್ಕಾರ, ನಾನು ಧನಶ್ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫೈನಲಿ ನಮ್ಮ ಮನೆಗೆ ಹೊಸ ಮನೆ ಕೆಲಸದವ್ರು ಬಂದಿದ್ದಾರೆ. ಅಂದರೆ ಇಲ್ಲಿಗೆ ಬಂದಾಗಲಿಂದ ಹೈಯರ್ ಮಾಡಿರಲಿಲ್ಲ. ನಾನು ಅಮ್ಮ ಅದ್ರ ಬಗ್ಗೆ ಡಿಸ್ಕಸ್ಸೇ ಮಾಡ್ತಾ ಇದ್ವಿ. ಬಟ್ ನಾನು ಅಮ್ಮಂಗೆ ಹೇಳಿದೆ ಹೈಯರ್ ಮಾಡಿಕೊಡು, ಸುಮ್ಮನೆ ಓಡಾಡ್ತೀರಾ ಅಂತ ಹೇಳ್ಬಿಟ್ಟು. ಬಿಕಾಸ್ ನನಗೆ ಲೈಕ್ ಐ ಡೋಂಟ್ ಗೆಟ್ ಟೈಮ್ ಟು ಹೆಲ್ಪ್ ಇನ್ ದೆಮ್. ಅಂದರೆ ಕಿಚನ್ ಕೆಲಸದಲ್ಲಿ, ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡೋಕ್ಕಾಗಲ್ಲ ಗೈಸ್. ಸೊ ಹಾಗಾಗಿ ಅದ್ರ ಬದಲು ಒಬ್ರು ಹಿಡ್ಕೊಂಡ್ರೆ ಬೆಟರ್ ಅಲ್ವಾ. ಅದಕ್ಕೆ ಇವತ್ತು ಸ್ವಲ್ಪ ನೆಲ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಹೋಗಿದ್ದಾರೆ. ಸೊ ಗೈಸ್ ಕಿಚನಲ್ಲಿ ನೋಡಿ ಯಾವ ರೇಂಜಿಗೆ ತುಂಬಿಕೊಂಡಿದ್ದಾರೆ. ಅಂದರೆ ರೊಟ್ಟಿ ಮತ್ತು ಎಂತ ಕಡುಬು ಎರಡೂ ಜೊತೆಗೆ ಮಾಡ್ಕೋತವ್ರೆ. ಸೊ ಹಾಗಾಗಿ ಆ ಹಿಟ್ಟು ಎಲ್ಲ ಹಿಡ್ಕೊಂಡು ತುಂಬ ಜಾಸ್ತಿ ಫುಲ್ ಆಗ್ಬಿಡಿದೆ. ಹವೆವರ್ ಇವಾಗ ತಿಂಡಿ ಮಾಡೋಣ. ನೀವು ತಿಂದ್ರಾ ಅಪ್ಪಾಜಿ? ಹೌದಾ? ಸೊ ಅಪ್ಪ ಕೂಡ ಶಾಪಿಗೆ ಹೋಗ್ಬೇಕು, ಹಂಗಾಗಿ ಇವಾಗ ನಾನು ತಿಂಡಿ ತಿಂತೀನಿ ಗೈಸ್. ಹಸುವಾಗಿದೆ. ಇವತ್ತು ಮೊಟ್ಟೆ ಇಡಕ್ಕೆ ಮರ್ತೋಗ್ಬಿಟ್ಟಿದ್ದಾರೆ ಅಪ್ಪ ಅಮ್ಮ. ರಾತ್ರಿ ಮೆಡಿಸಿನ್ಸ್ ತೊಗೊಳೋದು ಮರ್ತೋಯ್ತು ಗೈಸ್. ಸ್ವಲ್ಪ ಒಂಚೂರು ವಾಕ್ ಮಾಡಿದ್ರು ಟೈರ್ಡ್ನೆಸ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಡಾಕ್ಟರು ಹೇಳಿದ್ದಾರೆ. ನಿನ್ನೆ ಒಂದ್ಸಲ ಡಾಕ್ಟರ್ಗೆ ಫೋನ್ ಮಾಡಿದ್ದೆ, ಜಾಸ್ತಿ ಮೂವ್ ಆಗಬೇಡಿ ಅಂತೆಲ್ಲ ಹೇಳಿದ್ರು. ಸೊ ಗೈಸ್ ಹೊಸ್ದಾಗಿ ಏನಾದ್ರು ತೊಗೊಂಡಾಗ ಒಂದು ಒಬ್ಸೆಷನ್ ಇರುತ್ತಲ್ಲ. ಸೊ ಹಾಗಾಗಿ ನಾನು ಐ ಆಮ್ ಯೂಸಿಂಗ್ ಮೈ ಪರ್ಫ್ಯೂಮ್ ಫಾರ್ ದ ಫಸ್ಟ್ ಟೈಮ್. ಸ್ಮೆಲ್ ಸೋ ನೈಸ್. ಆ್ಯಕ್ಚುಲಿ ಝಾರಾನಲ್ಲೂ ಇದೇ ಥರ ಮಾಡ್ತಾರೆ, ಒಂದು ಸೇಮ್ ಇದೇ ಥರ ಸ್ವಲ್ಪ ಲೈಟಾಗಿ ಸೇಮ್ ಇದೇ ಥರ ಸ್ಮೆಲ್ ಬರುತ್ತೆ. ಪ್ಲೇಸ್ ಇಟ್ ಹಿಯರ್. ವಾಟ್ ಡು ಯು ಥಿಂಕ್? ಇಲ್ಲಿ ಚೆನ್ನಾಗಿ ಅನ್ನಿಸ್ತಿದೆಯಾ ಅಥವಾ ಒಂದು ವೈಟ್ ಪ್ಯಾಲೆಟ್ ಥರ ಇಟ್ಬಿಟ್ಟಿಡ್ಬೇಕಿತ್ತಾ? ಹಾವಾಗ ಈಗ ಶಾಪಿಗೆ ಹೋಗೋಣ ಗೈಸ್. ಜಾಸ್ತಿ ಲೇಟ್ ಮಾಡ್ಕೊಳ್ಳೋದು ಬೇಡ. ನಂದು ಮೇ ಬಿ ಇವತ್ತೊಂದು ಶೂಟ್ ಇರ್ಬೋದು. ಸೊ ಅದಿನ್ನೂ ಕನ್ಫರ್ಮ್ ಆಗಿಲ್ಲ, ಹಾಗಾಗಿ ಅದೆಲ್ಲರೂ ಕನ್ಫರ್ಮ್ ಆದರೆ ಬೇಗ ಹೊರಡಬೇಕಾಗುತ್ತೆ. ಹಾಗಾಗಿ ಗೈಸ್ ಇವಾಗ ಫೈನಲಿ ಕ್ಯಾಬ್ ಹತ್ಕೊಂಡಾಯಿತು. ಆ್ಯಂಡ್ ಮನೇಲಿ ಇವತ್ತು ಇಡ್ಲಿ ಮಾಡಿದ್ರು, ನಿಮಗೆ ಗೊತ್ತಿರ್ಬೋದು ಕಡುಬು ಮಾಡಿದ್ರು ಅಂತ. ಸೊ ಅದೇ ಜಾಸ್ತಿ ಇಟ್ಟು ಉಳಿದಿತ್ತು ಅನಿಸುತ್ತೆ, ಅದರಲ್ಲೇ ಕಡುಬು ಮಾಡಿ ಕೊಟ್ಟರು. ಅದನ್ನ ತಿಂದ್ಬಿಟ್ಟು ಇವಾಗ ನಾನು ಮತ್ತು ಅಪ್ಪ ಶಾಪಿಗೆ ಹೊರಡ್ತಾ ಇದ್ದೀವಿ. ಸೊ ಯೂಶ್ವಲಿ ಅಪ್ಪನೇ ಬೆಳಗ್ಗೆ ಬೇಗ ಹೋಗೋದು. ಸೊ ಹಾಗಾಗಿ ಲೆಟ್ಸ್ ಗೋ ಟು ಶಾಪ್ ಟುಡೇ. ಆಮೇಲೆ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ. ಇವಾಗ ಒಂದು ಶಾಪ್ ಓಪನ್ ಮಾಡಿಸಿದ್ದಾಯಿತು. ಇವತ್ತು ಅಪ್ಪ ನನಗೋಸ್ಕರ ವೆಯ್ಟ್ ಮಾಡ್ತಿದ್ರು. ಸೊ ಹಾಗಾಗಿ ಲೇಟ್ ಆಗೋಯ್ತು. ಎಷ್ಟೇ ಬೇಗ ಮಾಡೋಕ್ಕಾದ್ರೂ ಲೇಟ್ ಆಗೇ ಆಗುತ್ತೆ. ಸೊ ಇಲ್ಲಿ ಸ್ವಲ್ಪ ಬೇಗ ಓಪನ್ ಮಾಡ್ತಿದ್ದು. ಆ್ಯಂಡ್ ನಮ್ಮ ಹುಡುಗಿರು ಸ್ವಲ್ಪ ಗೊಳಾಡ್ಕೊಂಡು ಓಪನ್ ಮಾಡ್ತವ್ರೆ. ಅವ್ರಿಗೆ ಹೇಳ್ಕೊಡ್ಬೇಕಲ್ಲ ಅಪ್ಪ, ಅದಕ್ಕೆ ಇವತ್ತು ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟರು. ಅವರು ಬಿಡಿಸ್ಕೊಂಡ್ರು. ಆ್ಯಂಡ್ ಹವೆವರ್ ನಿನ್ನೆ ನಾನು ಶಾಪಿಂಗ್ ಮಾಡಬೇಕಿತ್ತು ಮಂತ್ರಿ ಮಾಲಲ್ಲಿ ಅಂತ ಹೇಳಿದ್ನಲ್ಲ, ನಾನು ಇದನ್ನು ಜೋಡಿಸ್ತಾ ಇದ್ದೆ. ಬಿಕಾಸ್ ಇವರು ಹೊಸ್ದಾಗಿ ಬಂದಿರೋದಲ್ವಾ. ಸೊ ಹಾಗಾಗಿ ಇದು ನಂಬರ್ ವೈಸ್ ಆರ್ಡ್ರಲ್ಲಿ ಜೋಡಿಸ್ಬೇಕು. ಹಂಗಾಗಿ ಅದನ್ನು ಅರ್ಧ ಜೋಡಿಸ್ತಿದ್ದೆ ನೆನ್ನೆ ನಿಂತ್ಕೊಂಡು. ಸೊ ಆಲ್ಮೋಸ್ಟ್ ಜೋಡ್ಸಾಗಿದೆ. ನಾನು ಅಪ್ಪ ಅದನ್ನೇ ಮಾಡ್ತಾಯಿದ್ದೆ, ಹಂಗಾಗಿ ಶಾಪಿಂಗ್ ಮಾಡೋದು ಮರ್ತೋಯ್ತು. ಆ್ಯಂಡ್ ಸ್ವಲ್ಪ ಸರ್ವಿಸಿಂಗ್ ಎಲ್ಲ ಮಾಡಬೇಕು ಇಲ್ಲಿ ಚೇಂಜ್ದೆಲ್ಲ. ಸೊ ಹಾಗಾಗಿ ಅದಕ್ಕೂ ಕೂಡ ಇವತ್ತು ಅಣ್ಣಂಗೆ ಮಾತಾಡಿ ಹೇಳಕ್ಕೆ ಹೇಳಿದ್ದೆ. ಸೊ ಸರ್ವಿಸಿಂಗ್ ಕೂಡ ಒಂದು 3-4 ದಿನದಲ್ಲಿ ಆಗುತ್ತೆ. ನಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಈ ಕೈದು ಪ್ರಾಪರಾಗಿ ಮಾಡಿದ್ರು. ಈಗ ನಾನು ನೀಲ್ ಪೇಂಟ್ ಡಿಸೈಡ್ ಮಾಡಬೇಕು, ಯಾವ ಡಿಸೈನ್ ಮಾಡಿಸ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ವೆಯ್ಟ್ ಮಾಡಿ ನೋಡ್ತಾ ಇರಿ. ಸೊ ಮಾಲಿಗೆ ಬಂದಿದ್ದೆ. ಆ್ಯಂಡ್ ಇವಾಗ ನನ್ನ ನೇಲ್ಸ್ ಕೂಡ ಆಗೋಯಿತು. ಸೊ ನೋಡ್ಬೋದು, ಆ್ಯಕ್ಚುಲಿ ಫ್ರೆಂಡ್ಸ್ ಮಾಡಿಸ್ಕೊಂಡೆ. ಈಗ ನನಗೆ ಶೂಟ್ದು ಸಡನ್ನಾಗಿ ಕನ್ಫರ್ಮ್ ಮಾಡಿದ್ರು. ಇವಾಗ ನನಗೆ ಟೈಮ್ ಬೇರೆ ಇಲ್ಲ. ಮನೆಗೆ ಹೋಗಿ ಅಲ್ಲಿಂದ ಬರೋಕ್ಕೆ ನನಗೆ 45 ಮಿನಿಟ್ಸ್ ಬೇಕು. ಐ ಡೋಂಟ್ ನೋ ನಾನು ಲೊಕೇಶನ್ಗೆ ಹೆಂಗೆ ರೀಚ್ ಆಗ್ತೀನಿ ಅಂತ. ಸೊ ಇವಾಗ ನೋಡೋಣ. ಫೈನಲಿ ಮನೆಗೆ ಬಂದು ಇವಾಗ ಸೀರೆ ಉಡಿಸ್ತಿದ್ದಾರೆ ಅಮ್ಮ ನನಗೆ, ಬಿಕಾಸ್ ನನಗೊಂದು ಶೂಟ್ ಇದೆ. ಸೊ ನನಗೆ ಸ್ವಲ್ಪ ಲೇಟ್ ಆಯಿತು ನೇಲ್ಸ್ ಮಾಡಿಸ್ಕೊಳ್ಳೋದು. ಇವಾಗ ಟಕ್ ಅಂತ ರೆಡಿಯಾಗಿ ಓಡಬೇಕಂಗೆ. ಇನ್ನೂ ನನಗೆ ಫೋನ್ ಮಾಡಿ ಬರ್ತಿದ್ರು ಎಲ್ಲಿದ್ದಾರೆ ಅಂತ. ಬಿಕಾಸ್ ಲಾಸ್ಟ್ ಮೂಮೆಂಟಲ್ಲಿ ಶೂಟ್ ಕನ್ಫರ್ಮ್ ಆಗಿದ್ದು. ಹಾಗಾಗಿ ನೆನ್ನೆ ಹೇಳಿದ್ರೆ ಎಲ್ಲ ರೆಡಿ ಇರ್ತಿತ್ತು ಅಲ್ಲಮ್ಮ. ಈಗ ಹವೆವರ್ ಇಟ್ಸ್ ಓಕೆ, ಹೋಗುವ. ಲಾಂಗ್ ಟೈಮ್ ಆದಮೇಲೆ ಇವ್ರ ಜೊತೆ ಕೊಲಾಬ್ರೇಟ್ ಮಾಡ್ತಾ ಇದ್ದೀನಿ. ಇವಾಗ ಎಷ್ಟು ತನಕ ನಾನು ನಮ್ಮಮ್ಮ ಬಗ್ಗಿ ವೆಯ್ಟ್ ಮಾಡಿದ್ವಿ. ಅರ್ಜೆಂಟಿಗೆ ಆಗೋ ಕೆಲಸ ಅಲ್ಲ ಬಗ್ಗಿದು. ಸೊ ಹಂಗಾಗಿ ಹೋಗ್ತಾ ಇದ್ವಿ. ಬಿಕಾಸ್ ನನಗೆ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಮಾಡ್ತಿದ್ದಾರೆ. ಬಟ್ ಏನು ಮಾಡೋದು ಗೈಸ್, ಲಾಸ್ಟ್ ಮೂಮೆಂಟಲ್ಲಿ ಫೋನ್ ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗೇ ಆಗುತ್ತೆ. ನಾನು ಎಷ್ಟು ಬೇಗ ಆಗ್ಬೋದು ಅಷ್ಟು ಬೇಗ ರೆಡಿ ಆಗಿದ್ದೀನಿ ಮನೆಗೆ ಬಂದುಬಿಟ್ಟು. ಬಿಕಾಸ್ ಮಂತ್ರಿ ಮಾಲಿಂದ ಇಲ್ಲಿಗೆ ಬರೋಕ್ಕೇ ನನಗೆ ಎಷ್ಟೇ ಟ್ರೈ ಮಾಡಿದ್ರು ಮೆಟ್ರೋಲ್ ಬಂದ್ರು ನನಗೆ 45 to 50 ಮಿನಿಟ್ಸ್ ತೊಗೊಳುತ್ತೆ. ಸೊ ಹಾಗಾಗಿ ಅಯ್ಯೋ ಬಗ್ಗಿ ಬಂದಂಗೆ ಬೇಡಮ್ಮ, ಇವಾಗ ನಡ್ಕೊಂಡು ಹೋಗೋಣ ಬಿಡ್ರಿ. ಸೊ ಇವಾಗ ಸೊಸೈಟಿಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಏನೇನು ಎತ್ಕೋಬೇಕು ಅಂತ ಗೊತ್ತಾಗಲಿಲ್ಲ. ಈ ಬ್ಲೌಸ್ ಸ್ವಲ್ಪ ಡಿಫ್ರೆಂಟಾಗಿ ಹೊಲ್ದ್ಬಿಟ್ಟಿದ್ದಾರೆ. ಬಟ್ ನಾನು ಈಗ ಸ್ವಲ್ಪ ಲಾಂಗ್ ಇಡಕ್ಕೆ ಹೇಳಿದ್ದೆ, ಅದೇನೋ ಜುಗಾಡಾಗಿದೆ. ಹವೆವರ್ ಚೆನ್ನಾಗಿ ಕಾಣಿಸ್ತಿದೆ, ಹಿಂದೆಗಡೆಯಿಂದೆಲ್ಲ ತುಂಬ ಚೆನ್ನಾಗಿದೆ. ಹಂಗಾಗಿ ಇಟ್ಸ್ ಓಕೆ. ಈಗ ಓಡೋಣ. ನನಗೆ ಹೇರ್ ಸ್ಟೈಲ್ ಮಾಡೋಕ್ಕೂ ಟೈಮ್ ಸಿಗಲಿಲ್ಲ. ಸ್ವಲ್ಪ ಸ್ಟ್ರೈಟ್ ಮಾಡ್ಬಿಟ್ಟು ಹಂಗೆ ಓಡ್ಬಿಟ್ಟೆ. ಏನು
ಮಾಡೋಕ್ಕಾಗಲಿಲ್ಲ ಅಂದ್ರೆ ಇನ್ನೂ ಚೆನ್ನಾಗಿ ಕಾಣಿಸೋದು. ಸೊ ಗೈಸ್ ನಾನು ಇವಾಗ ಮೆಟ್ರೋ ಸ್ಟೇಷನಲ್ಲಿ ಬಂದೆ ಆಯಿತಾ. ನನಗೊಂದು ರಿಯಲೈಸ್ ಏನಾಗಿತ್ತು ಅಂತಂದರೆ ಎಲ್ಲರೂ ಆಫೀಸಿಂದ ಮನೆಗೆ ಹೋಗ್ತವ್ರೆ, ನಾನು ಮನೆಯಿಂದ ಶೂಟ್ಗೆ ಹೋಗ್ತಾ ಇದ್ದೀನಿ. ಸೊ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ದ ಲೈಫ್ ಸೈಕಲ್ ಎಲ್ಲರದ್ದು ಹೇಗಿರುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಈಗ ಲೇಟ್ ಆಗಿಬಿಡಿದೆ. ಸಪೋಸ್ ಟು ರೀಚ್ ದೇರ್ ಬೈ 5 ಬಟ್ 6 o'clock ಹೋಗ್ತಾ ಇದ್ದೀನಿ. ಬಟ್ ಇಟ್ಸ್ ಓಕೆ, ಹೋಗಲಿ ಏನಾಗುತ್ತೆ ನೋಡುವ. ನಮ್ಮಮ್ಮನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮಮ್ಮನೂ ಬೇರೆ ಸೀರೆ ಹಾಕ್ಕೊಂಡಿದ್ರು, ಅದನ್ನು ಚೇಂಜ್ ಮಾಡೋಕ್ಕೆ ಹೇಳಿದೆ, ಸ್ವಲ್ಪ ಗ್ರ್ಯಾಂಡಾಗಿ ಉಳ್ಕೊಳ್ರಿ ಅಂತ ಹೇಳ್ಬಿಟ್ಟು. ಲೇಟ್ ಆಯ್ತು, ಏನೋ ಮಾಡೋಂಗಿಲ್ಲ, ಇಟ್ಸ್ ಓಕೆ ಗೈಸ್. ಒಂದು ಫ್ಲವರ್ ಸಿಕ್ತು ನೋಡಿ, ಇಲ್ಲಿ ತನಕ ಯಾವ ಹುಡುಗನೂ ಕೊಟ್ಟಿರಲಿಲ್ಲ ನನಗೆ, ಅಂದರೆ ರೀಸೆಂಟಾಗಿ. ಸೊ ಗೈಸ್ ದಿಸ್ ಇಸ್ ರಾಜೇಶ್ ಆಯಿತಾ. ನನಗೆ ಬಿಗ್ ಬಾಸ್ ಡಿಸೈನ್ ಎಷ್ಟೋ ಬಟ್ಟೆಗಳನ್ನ ಅವರೇ ಕೊಟ್ಟಿದ್ದು ಹಾಕೊಳ್ಳೋದಕ್ಕೆ. ಸೊ ಒಂದು ಗ್ರೀನ್ ಕಲರ್ ಗೌನ್ ಇತ್ತು, ಲಾಸ್ಟ್ ಅದೀಪ್ ಸರ್ ಜೊತೆ ಒಂದು ಶೋ ಇತ್ತು ಲಾಸ್ಟಲ್ಲಿ, ಫಿನಾಲೆ ಇರುತ್ತಲ್ಲ, ಸೊ ಅವಾಗ ಅವ್ರದ್ದೇ ಬಟ್ಟೆ ಹಾಕೊಂಡಿದ್ದು. ಆ್ಯಂಡ್ ಈಸ್ ಸಚ್ ಅನ್ ಅಮೇಸಿಂಗ್ ಪರ್ಸನ್. ಆ್ಯಂಡ್ ಅವ್ರದ್ದು ಔಟ್ಫಿಟ್ನ ನೋಡಿ ಏನು ಸಕ್ಕತ್ತಾಗಿದೆ ಅಂತ. ಈಸ್ ಆಲ್ವೇಸ್ ಸಚ್ ಎ ಫ್ಯಾಷನ್ ಐಕಾನ್ ಅಂತ ಹೇಳ್ಬೋದು. Thank you so much. ನಾನು by morning I'll call you. 24th ರೇపు ಲಕ್ಷ್ಮಿ God bless you. ಬನ್ನಿ ಮನೆಗೆ. ನಿಮ್ಮ ಮನೆ ಹತ್ರ ಬಟ್ ಬನಶಂಕರಿ ನಮ್ಮ ಮನೆ. ಥ್ಯಾಂಕ್ ಯು ಗೈಸ್. ಇದೊಂದು ಜ್ಯುವೆಲ್ರಿ ಪೀಸ್ ತೋರಿಸ್ತಾ ಇದ್ದಾರೆ. ದಿಸ್ ಇಸ್ ಅ ಡೈಮಂಡ್ ಕಲೆಕ್ಷನ್ನು. ಡೈಮಂಡ್ ಕಲೆಕ್ಷನ್ ನೋಡಿ ಗೈಸ್ ಹೆಂಗಿದೆ. ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ ಇವತ್ತು ಆ್ಯಕ್ಚುಲಿ. ಆ್ಯಂಡ್ ನಮ್ಮಮ್ಮನ ನೋಡ್ತಾ ಇದ್ದಾರೆ. ಒಂದಿನ ಇದನ್ನು ತೊಗೊಳ್ಳೋ ಥರ ದೊಡ್ಡ ಬೆಳಿಬೇಕು ಗೈಸ್. ಐ ಥಿಂಕ್ ದಟ್ ಈಸ್ ವಾಟ್ ಸಕ್ಸಸ್ ಇಸ್ ಲೈಕ್. ಬಟ್ ಇಟ್ಸ್ ಓಕೆ, ಐ ಆಮ್ ಸ್ಟಿಲ್ ಹ್ಯಾಪಿ. ಬ್ರೋ ನೀವು ಆಯೇ ಹೇಳಲಿಲ್ಲ. ಸೊ ಅವ್ರು ನನಗೆ ಈ ಸೆಟ್ ಬೇಡ, ಇದು ಟ್ರೈ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ, ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ತಿದ್ದಾರೆ. ನೋಡಿ ಗೈಸ್, ಗಂಡು ಮಕ್ಳು ಒಳ್ಳೊಳ್ಳೆ ಸೆಲೆಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಟೈಮ್ ಅಜಯ್ ಬ್ರೋನ ಕರ್ಕೊಂಡು ಹೋಗ್ತೀನಿ, ನನಗೆ ಏನಾದ್ರು ತೊಗೋಬೇಕಂತಂದ್ರೆ. ಬಿಕಾಸ್ ಈ ಹ್ಯಾಸ್ ಅ ಗುಡ್ ಸೆಲೆಕ್ಷನ್. ಇದು ಹಾಕಿದ್ರೆ ನೋಡೋಣ ಹೆಂಗೆ ಕಾಣಿಸುತ್ತೆ ನನ್ನ ಮೇಲೆ ಅಂತ. ಗೈಸ್ ಇವಾಗ ನಾನು ಜ್ಯುವೆಲ್ರಿ ಎಲ್ಲ ತೆಗೆದಿದ್ದೀನಿ, ಬಿಕಾಸ್ ಬೇರೆ ಜ್ಯುವೆಲ್ರಿ ಎಲ್ಲ ಹಾಕೋಬೇಕಲ್ಲ, ಹಂಗಾಗಿ ಲಿಟ್ರಲಿ ಕ್ಯಾಮ್ರಾ ಇಸ್ ನಾಟ್ ಮೇಕಿಂಗ್ ಜಸ್ಟಿಸ್. ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅವೆವರ್ ಇವಾಗ ಇವರು ನೋಡಿ ಇಲ್ಲಿ ಶೂಟ್ ಮಾಡ್ತವ್ರೆ ಹಿಂದೆ ಕಡೆಯಿಂದ. ಸಕ್ಕತ್ತಾಗಿದೆ ಗೈಸ್ ಒಂದೊಂದು ಜ್ಯುವೆಲ್ರಿನೂ ನೋಡೋಕ್ಕೆ ಅಂತೂ. ಗೈಸ್ ಇವಾಗ ನಮಗೆ ಕಾಫಿ ಕೊಟ್ಟಿದ್ದಾರೆ ಕುಡಿಯೋದಕ್ಕೆ. ನನಗೂ ಕುಡಿಬೇಕು ಅನ್ನಿಸ್ತದೆ, ಇವತ್ತು ಯೂಶ್ವಲಿ ಕುಡಿಯಲ್ಲ, ಹಂಗಾಗಿ ಇಸ್ಕೊಂಡಿದ್ದೀನಿ. ಆ್ಯಂಡ್ ಇದೊಂದು ಸೆಟ್ ತುಂಬ ಇಷ್ಟ ಆಯಿತು ಗೈಸ್. ನಾನು ಮೊನ್ನೆನೂ ಕೂಡ ಜ್ಯುವೆಲ್ರಿ ಹುಡುಕ್ತಿದ್ದೆ ಗೊತ್ತಾ. ಸೊ ನಾನು ನಿಮ್ಗೆ ಹೇಳಿದೆ ಗೊತ್ತಾ, ಇಷ್ಟು ನಾರ್ಮಲ್ ಜ್ಯುವೆಲ್ರಿಗೆ ಎಷ್ಟೊಂದು ದುಡ್ಡು ಹೇಳ್ತಿದ್ರೆ, ಅದ್ರ ಬದಲು ಸಿಲ್ವರ್ ತೊಗೋಬೋದು ಅಂತ ಹೇಳ್ಬಿಟ್ಟು. ಸೊ ಇವಾಗ ಅದಕ್ಕೆ ಇದನ್ನು ನೋಡ್ತಾ ಇದ್ದಿದ್ದು ಸಿಲ್ವರ್ ಅಂತ. ನೋಡಿ ಏನು ಸಕ್ಕತ್ತಾಗಿದೆ ಅಂತ ಹೇಳ್ಬಿಟ್ಟು. ಈ ಒಂದು ಪೀಸ್ಗೆ ಕ್ಯಾಮ್ರಾ ಆ್ಯಕ್ಚುಲಿ ಜಸ್ಟಿಸ್ ಮಾಡ್ತಾ ಇದೆ, ಅಷ್ಟು ಸಕ್ಕತ್ತಾಗಿದೆ ಪೀಸು. ಸೊ ಗೈಸ್ ಫೈನಲಿ ಈ ಪೀಸ್ನ ಹಾಕ್ಕೊಂಡಿದ್ದೀನಿ. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ರಿಯಲಾಗಿ ಒಂದು ಸಕ್ಕತ್ತಾಗಿ ಕಾಣಿಸ್ತಿದೆ. ಈಗ ಇನ್ನೊಂದು ಪೀಸ್ ಹಾಕೋಬೇಕು, ಇದೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಐ ಡೋಂಟ್ ನೋ ಇನ್ನೊಂದು ಹಾಕೊಂಡ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ಗೊತ್ತಿಲ್ಲ. ಗೈಸ್ ನಾನು ಗೋಲ್ಡ್ ಸೆಕ್ಷನ್ಗೆ ಬಂದೆ. ಆ್ಯಂಡ್ ಐಮ್ ಲೈಕ್ ಇಷ್ಟು ಗೋಲ್ಡ್ ಪೀಸಸ್ನ ಹೊರಗಡೆ ತೆಗೆಸ್ತೇವೆ. ಲುಕ್ ಅಟ್ ದಿಸ್, ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ. ಐ ಆಮ್ ಲೈಕ್ ಸೋ ಇಂಪ್ರೆಸ್ ಬೈ ದ ಡಿಸೈನ್. ಲುಕ್ ಅಟ್ ದಿಸ್, ಎಷ್ಟು ಚೆನ್ನಾಗಿದೆ ಅಂತ. ಲೈಕ್ ಸೋ ಯೂನಿಕ್, ಪ್ರತಿಯೊಂದೂ ಯೂನಿಕ್ ಆಗಿದೆ. ನನಗೆ ಫಸ್ಟ್ ಇದ್ರ ಮೇಲೆ ಕಂಡು ಬಿದ್ದಿದ್ದು, ಆಮೇಲೆ ಐ ಸಾ ದಿಸ್, ದೆನ್ ಐ ಸಾ ದ್ಯಾಟ್, ಆಮೇಲೆ ಐ ಸಾ ದಿಸ್ ಇಸ್ ಲೈಕ್ ದ ಅಲ್ಟಿಮೇಟ್ ಪೀಸ್ ಅಂತ ಹೇಳ್ಬೋದು. ತುಂಬ ಇಷ್ಟ ಆಯಿತು ನನಗೆ. ಸೊ ಇವಾಗ ಬಿಹೈಂಡ್ ದ ಸೀನ್ಸ್ ನೋಡಿ, ಇಲ್ಲಿ ಇವರು ತೊಗೋತಾ ಇದ್ದಾರೆ ವಿಡಿಯೋ. ಆ್ಯಂಡ್ ಇವ್ರು ನಂಗೆ ಹೆಲ್ಪ್ ಮಾಡ್ತಿದ್ದಾರೆ. ಇವಾಗ ಅಮ್ಮ ನೋಡಿ ಅಲ್ಲಿ ನನಗೆ ಇವಾಗ ಬ್ಯಾಗ್ ತಂದು ಕೊಟ್ಟೋದ್ರು, ಅಲ್ಲಿ ಕೂತ್ಕೊಂಡಿದ್ದಾರೆ. ನಾನು ಇವಾಗ ಜ್ಯುವೆಲ್ರಿ ಹಾಕೋಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರದ್ದು ಆಗಲಿ ಅಂತ ಹೇಳ್ಬಿಟ್ಟು. ಗೈಸ್ ಇದು ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗೋದು. ನನಗೆ ಫುಲ್ ಖುಷಿ ಆಗ್ತಿದೆ. ಹೆಣ್ಮಗು ಆಗಿ ಗೋಲ್ಡ್ ಶಾಪಿಗೆ ಬಂದಾಗ ತುಂಬ ಖುಷಿ ಆಗುತ್ತಲ್ಲ, ಆ ಥರ ಖುಷಿ ಆಗ್ತಾ ಇದೆ. ಗೈಸ್ ನಮ್ಮಮ್ಮ ಹೆಲ್ಪ್ ಮಾಡ್ತವ್ರೆ, ಎಕ್ಸ್ಟೆನ್ಷನ್ ಮಾಡಿಸ್ಕೊಂಡು ಅವ್ರಿಗೆ ಹಾಕೋಕ್ಕಾಗ್ತಿಲ್ಲ. ಆ್ಯಕ್ಚುಲಿ ಯಾರು ವರ್ಕ್ ಮಾಡ್ತಿರ್ತಾರೆ ಲೇಡೀಸ್ ಹೆಲ್ಪ್ ಮಾಡ್ತಾರೆ, ಬಟ್ ಆಲ್ರೆಡಿ ಅವರು ಟೈಮಿಂಗ್ ಮುಗ್ದೋಯ್ತು, ಹಂಗಾಗಿ ಇವಾಗ ನಮ್ಮಮ್ಮ ಓಡಾಡ್ತಿದ್ದಾರೆ. ಆ್ಯಂಡ್ ಈ ಜ್ಯುವೆಲ್ರಿ ನೋಡಿ ಗೈಸ್, ಈ ದೇವ್ರಿಗೆ ಎಲ್ಲ ಹಾಕ್ತಾರಲ್ಲ, ಸೊ ಆ ಥರ ಟೆಂಪಲ್ ಜ್ಯುವೆಲ್ರಿ ಥರ ಇದೆ. ತುಂಬ ಫುಲ್ ಯೂಶ್ವಲಿ ನಾನು ಯಾವಾಗಲೂ ಅಂದ್ಕೊಂಡಿಲ್ಲ ನನಗೆ ಇದರ ಯಾವ್ದಾದ್ರು ಇಷ್ಟ ಆಗುತ್ತೆ ಅಂತ, ಬಟ್ ನಂಗೆ ನಿಜವಾಗ್ಲೂ ಇಷ್ಟ ಆಯ್ತು ಇವತ್ತು. ನಮ್ಮಮ್ಮ ಎಲ್ಲ ಬೀಳಿಸಿ ಎತ್ತಿ ಇವಾಗ ನೋಡ್ಬೋದು ಹಿಂಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಐ ನೆವರ್ ಥಾಟ್ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನನಗಿಂತ ಚೆನ್ನಾಗಿ ರಿಯಲ್ ಆಗಿ ಎದ್ದು ಪಳ ಅಂತ ಹೇಳ್ಬಿಟ್ಟು ಹೊಳಿತಾ ಇದೆ. ನಿಮಗೇನು ಅನಿಸ್ತಿದ್ದು ಕಮೆಂಟ್ ಮಾಡಿ. ಸಿ ಯು, ಮತ್ತೆ ಸಿಗುವ ನೆಕ್ಸ್ಟ್ ಶೂಟಲ್ಲಿ. ಆ್ಯಂಡ್ ನನಗೆ ಇನ್ನೊಬ್ರು ಯಾರೋ ನನ್ನ ತೋರಿಸಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಸೊ ಇವಾಗ ಅವ್ರನ್ನ ತೋರಿಸೋಣ. ಅವ್ರಿಗೆ ಹುಡುಗಿ ಬೇಕಂತೆ ಆ್ಯಂಡ್ ಫೇಮಸ್ ಆಗಬೇಕಂತೆ. ಯಾವ ಥರ ಹುಡುಗಿ ಬೇಕು ನಿಮಗೆ?
ಈಗ ನಾಚ್ಕೊತಿದ್ದಾರೆ. ಎನಿವೇಸ್ ಬಾಯ್ ಬಾಯ್, ಸಿ ಯು ಬಾಯ್ ಬಾಯ್. ಸೊ ಇವಾಗ ಯಾ ಗೈಸ್, ಆ್ಯಂಡ್ ಐ ಹ್ಯಾಡ್ ಅ ಫನ್ ಟೈಮ್ ಶೂಟಿಂಗ್. ನನಗೆ ಶೂಟ್ಸ್ ಎಲ್ಲ ಅದೇ ಇಷ್ಟ ಆಗುತ್ತೆ ಗೈಸ್ ಅಂತ. ಆದರೆ ಚೆನ್ನಾಗಿರುತ್ತೆ, ಇಟ್ ಈಸ್ ವೆರಿ ಫನ್. ಆ್ಯಂಡ್ ಈ ಥರ ಫ್ರೀಯಾಗಿ ಗೋಲ್ಡ್ ವೇರ್ ಮಾಡೋದಕ್ಕೂ ಸಿಗುತ್ತೆ. ಯಾ ಲೆಟ್ಸ್ ಗೋ ಹೋಮ್ ನಾವು. ಗೈಸ್ ನನಗಂತೂ ಸಖತ್ ಹಸುವಾಗ್ಬಿಡಿದೆ. ತುಂಬ ಹಸುವಾದಾಗ ಒಂಥರ ವೀಕ್ನೆಸ್ ಆಗುತ್ತಲ್ಲ, ಸೊ ಆ ಥರ ಫೀಲ್ ಆಗ್ತಿದೆ. ನಮ್ಮ ಅಮ್ಮಂಗೆ ಲಾಸ್ಟಲ್ಲಂತೂ ಅದೇ ಮಾಡೋಣ ಅನ್ಕೊಂಡೆ, ಬಟ್ ಇಲ್ಲಿ ಎಲ್ಲಿ ಹುಡ್ಕೋದು ಗೈಸ್, ನೋಡಿ ಈ ರೋಡಲ್ಲಿ ಏನೂ ಕಾಣಿಸ್ತಿಲ್ಲ. ಸೊ ಹಾಗಾಗಿ ಡೈರೆಕ್ಟಾಗಿ ಮನೆಗೆ ಹೋಗ್ಬಿಡ್ತೀನಿ. ಪುಣ್ಯಕ್ಕೆ ಇಲ್ಲಿ ಕಾಫಿ ಕುಡಿದಿದೆ, ಬಟ್ ಆದರೂ ಹಸುವಾಗ್ತಿದೆ ನೋಡಿ. ಆ್ಯಂಡ್ ಬೆಳಗ್ಗೆ ಇಲ್ಲಿ ಬಂದಾಗ ಫುಲ್ ಹೆಂಗೆ ಅಂತಂದರೆ ಇಲ್ಲೆಲ್ಲ ಅದು ಏನಂತಾರೆ ಡೋಲೆಲ್ಲ ಬಾರಿಸಿದ್ರಲ್ಲ, ಇಟ್ ಈಸ್ ಸಚ್ ಅ ಗ್ರೇಟ್ ಫೀಲಿಂಗ್. ಬಟ್ ಏನಂತಂದರೆ ಸ್ವಲ್ಪ ಸೌಂಡ್ ಜಾಸ್ತಿ ಅಷ್ಟೇ. ಚೆನ್ನಾಗಿ ಅನಿಸ್ತಿತ್ತು. 3ನೇ ಸಲ ನಾನು ಜಾಯ್ ಲುಕಾಸಿಗೆ ಬರ್ತಿರೋದು. ಇವತ್ತು ಆ್ಯಕ್ಚುಲಿ ಜಾಯ್ ಲುಕಾಸ್ ಇನಾಗ್ರೇಷನ್ ಇತ್ತು. ಇದು ಆ್ಯಕ್ಚುಲಿ ಹೊಸ ಬ್ರ್ಯಾಂಚು, ಸೊ ಇದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದು. ಇದು 3ನೇ ಸಲ ಅವ್ರಿಗೆ ಶೂಟ್ ಮಾಡ್ತಿರೋದು ನಾನು. ಸೊ ಗೈಸ್, ನಾಳೆ ನನ್ನ ಫ್ರೆಂಡ್ ಬರ್ತಾ ಇದ್ದಾರೆ ಮನೆಗೆ. ಸೊ ಶಿ ಈಸ್ ಆಲ್ಸೋ ಅನ್ ಇನ್ಫ್ಲುಯೆನ್ಸರ್. ಯಾವ ಇನ್ಫ್ಲುಯೆನ್ಸರ್ ನಾಳೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ನೋಡಿ. ಆ್ಯಂಡ್ ಇನ್ನೊಂದೇನಂತಂದರೆ ನಮ್ಮ ಮನೇಲಿ ನೋಡಿ ಅನ್ನ ಸಾಂಬಾರು, ನನಗೆ ರಸಮ್ ಇಷ್ಟ ಆಗಲ್ಲ. ಆ್ಯಂಡ್ ಲೀಚಿ ನಾನು ನೆನೆ ತಂದಿದ್ದೆ ನೋಡಿ, ತಿಂತಾ ಇದ್ದೇವೆ ಕೂತ್ಕೊಂಡು. ಮನೆಗೆ ಬಂದ ತಕ್ಷಣ ಸರಿಯಾಗಿ ಹಸುವಾಗ್ಬಿಟ್ಟಿದ್ದು ಗೈಸ್. ಆ್ಯಂಡ್ ಇವಾಗ ನಿಪ್ಪಟ್ಟು ಜೊತೆಗೆ ಅದು ಬರೀ ಹಂಗೆ ತಿನ್ನೋಕ್ಕಾಗಲ್ಲ, ಮೊಟ್ಟೆ ಕೂಡ ಪ್ರೋಟೀನ್ಗೋಸ್ಕರ ಅಂತ ಹೇಳ್ಬಿಟ್ಟು ತಿನ್ನೋದು. ಆ್ಯಂಡ್ ಇವಾಗ ನಮ್ಮಪ್ಪ ಉಪ್ಪಿನಕಾಯಿ ಹಾಕ್ತಾರೆ. ಉಪ್ಪಿನಕಾಯಿ ಇದ್ರೆ ಏನು ಬೇಕಾದ್ರೂ ತಿನ್ಬೋದು ಗೈಸ್. ನಾನಂತೂ ಆ ಸ್ಟೇಜಿಗೆ ರೀಚ್ ಆಗ್ಬಿಟ್ಟಿದ್ದೀನಿ ಅಲ್ಲ ಪಜಿ. ಹೌದೌದು, ಉಪ್ಪಿನಕಾಯಿ ಇಲ್ದಿರೋ ಊಟ ಏನಕ್ಕಲ್ವಾ? ಉಪ್ಪಿನಕಾಯಿ ಇದ್ದಂಗೆ ಎಲ್ಲ ಅಂತಾರಲ್ಲ, ಊಟಕ್ಕೆ ಉಪ್ಪಿನಕಾಯಿ ಇಂಪಾರ್ಟೆಂಟ್. ಈಗ ಇದನ್ನ ತಿನ್ನುವ. ನೀವು ಊಟ ಮಾಡಿದ್ರಾ? ಮುದ್ದೆ ಕಟ್ಬೇಕು. ನಮ್ಮ ಅಪ್ಪಂಗೆ ಮುದ್ದೆ ಬೇಕಂತೆ. ಸೊ ನಾವು ಶೂಟಿಗೆ ಹೋಗಿದ್ವಲ್ಲ, ಹಂಗಾಗಿ ಪಾಪ ಅವರೇ ಅಡುಗೆ ಮಾಡ್ಕೋತವ್ರೆ. ಸೊ ಫೈನಲಿ ನಮ್ಮ ಮನೆಗೆ ಮೇಡ್ನ ಹೈಯರ್ ಮಾಡಾಯಿತು. ಸೊ ಅವರು ಬೆಳಗ್ಗೆ ಇವಾಗ ನೆಲ ಒರ್ಸೋಕ್ಕೆ ಮತ್ತು ಪಾತ್ರೆ ತೊಳೆಯಕ್ಕೆ ಬರ್ತಾರೆ. ಹಂಗಾಗಿ ನಮ್ಮ ಅಪ್ಪ ಅಮ್ಮಂಗೆ ಅದ್ರ ಬಗ್ಗೆ ಏನು ತಲೆಗೆ ಕೆಡಿಸ್ಕೊಳ್ಳೋಂಗಿರಲ್ಲ. ಯಾ ದಟ್ ಈಸ್ ಸಾರ್ಟೆಡ್. ಇವಾಗ ಅಮ್ಮ ಬಟ್ಟೆ ಮಾಡಿಸ್ತಿದ್ರು. ಅಮ್ಮ ನಾನು ಮಡಿಸ್ಕೊತೀನಿ ಬಿಡಮ್ಮ, ನಾನು ಮಡಿಸ್ಕೊತೀನಿ ಬಿಡ್ರಿ, ಊಟ ಮಾಡಿ ಇವಾಗ. ನಿಮ್ಮ ಮಡಿಸ್ಕೊಳ್ರಿ. ಇದನ್ನು ತೊಳೆದ್ರಾ? ನಂದು ಬೆಡ್ ಸ್ಪ್ರೆಡ್ಡು ಇಲ್ಲ, ಬೆಡ್ಸ್ಪೆಡ್ ನಾಳೆ ಹಾಕ್ಬೇಕು. ಇದು ನಾನು ಇದು ಡ್ರೈ ಕ್ಲೀನಿಂಗ್ ಕೊಡ್ತೀನಿ ಬಿಡ್ರದು. ಸೊ ನಾನು ಕೆಲವು ಬಟ್ಟೆಗಳನ್ನ ಡ್ರೈ ಕ್ಲೀನಿಂಗ್ ಕೊಡೋಣ ಅಂತ ಅನ್ಕೋತೀನಿ. ಬಿಕಾಸ್ ಅವರು ಫುಲ್ ನೀಟಾಗಿ ಕ್ಲೀನ್ ಮಾಡಿಕೊಡ್ತಾರೆ. ವಾಷಿಂಗ್ ಮಿಷಿನಲ್ಲಿ ಕಂಪ್ಲೀಟ್ ಆಗಷ್ಟು ಕ್ಲೀನ್ ಆಗಲ್ಲ. ಹಾಗಾಗಿ ಈಗ ಊಟ ಮಾಡೋಣ. ಸಖತ್ ಹಸ್ವಾಗ್ಬಿಟ್ಟಿತ್ತು. ನಮ್ಮ ಪೋಕೋದು ಸ್ಪಾಟ್ ನೋಡಿ, ಬೆಡ್ ಕೆಳಗಡೆ ಮಲ್ಕೊಂಡಿರ್ತಾಳೆ ಯಾವಾಗ್ಲೂ. ಇವತ್ತಕ್ಕ ನಾನು ಮಾತಾಡ್ಸೋಕೆ ಬಂದಿಲ್ಲ. ಪೋಕೋ ಇವಾಗ ಬರ್ತಾಳೆ ನೋಡಿ. ಯಾಕೆ ಮಾತಾಡ್ಸಿಲ್ಲ ನಂಗೆ ಇವತ್ತು? ನಿದ್ದೆ ಮಾಡ್ತಿದ್ದ.